ಒಂದು ಕಾಲದಲ್ಲಿ ಒಂದು ಸುಂದರವಾದ ಅರಣ್ಯವಿತ್ತು. ಅದರಲ್ಲಿ ಎಲ್ಲ ರೀತಿಯ ಪ್ರಾಣಿಗಳಾದ ಜಿಂಕೆಗಳು, ಸಿಂಹ, ಆನೆ, ನೀರಾನೆ ಮತ್ತು ಎಲ್ಲ ಪಕ್ಷಿಗಳು ತುಂಬಾ ಸಂತೋಷದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದರು. ಆ ದೊಡ್ಡದಾದ ಅರಣ್ಯದಲ್ಲಿ ಕಾಡಿನ ರಾಜ ಸಿಂಹವಾಗಿತ್ತು. ಸಿಂಹವು ಪ್ರಾಣಿ ಪಕ್ಷಿಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿತ್ತು. ಒಂದು ದಿನ ಕಾಡಿನ ಹತ್ತಿರವಿರುವ ಒಂದು ಪುಟ್ಟ ಹಳ್ಳಿಯಿಂದ ಕೆಲವರು ಮರ ಕಡಿಯುವವರು ಬಂದರು. ಮರ ಕಡಿಯಲು ಆರಂಭಿಸಿದಾಗ ಪಕ್ಷಿಗಳು ತಮಗೆ ಗೂಡಿಲ್ಲವೆಂದು ಗಾಬರಿಯಿಂದ ಕಾಡಿನ ರಾಜ ಸಿಂಹನ ಬಳಿ ಓಡಿದವು. ಬಂದ ನಂತರ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಭೆ ಸೇರಿಸಿದರು ಮತ್ತು ಅಲ್ಲಿ ನಡೆದ ಘಟನೆಯನ್ನು ವಿವರಿಸಿದರು. ರಾಜನು ಚಿಂತಿಸಿ, ನೀವೇನು ಹೆದರಬೇಡಿ, ನಾನು ಮರ ಕಡಿಯುವವನ ಬಳಿ ಹೋಗಿ ಮಾತನಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾರೆ. ಸಿಂಹವು ಮರ ಕಡಿಯುವವನ ಬಳಿ ಹೋಗಿ, ದಯವಿಟ್ಟು ಮರವನ್ನು ಕಡಿಯಬೇಡಿ, ಮರವು ನಮಗೆ ತುಂಬಾ ಉಪಯೋಗವಿದೆ. ನೀವು ಮರವನ್ನು ಕಡಿದರೆ ಮುಂದೊಂದು ದಿನ ಮಳೆ ಬರುವುದಿಲ್ಲ, ಹಲವು ಪ್ರಾಣಿ ಪಕ್ಷಿಗಳಿಗೆ ಇರಲು ಸ್ಥಳವಿರುವುದಿಲ್ಲ, ನೀವು ಕಡಿದರೆ ಹಲವು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಆಹಾರವಿರುವುದಿಲ್ಲ. ಸಿಂಹವು ಹೇಳಿದಾಗ ಮರ ಕಡಿಯುವವನು ಒಪ್ಪುವುದಿಲ್ಲ, ನಿರಾಕರಿಸುತ್ತಾನೆ. ಇಲ್ಲ, ನಾನು ಮರವನ್ನು ಕಡಿಯುತ್ತೇನೆ ಎಂದು ಹೇಳುತ್ತಾನೆ. ಸಿಂಹ ಹೇಳಿದ ಮಾತು ಕೇಳಿಸಿಕೊಳ್ಳದ ಮರ ಕಡಿಯುವವನು ಮರ ಕಡಿಯಲು ಪ್ರಾರಂಭಿಸುತ್ತಾನೆ. ಆಗ ಆ ಸಿಂಹಗೆ ಕೋಪ ಬಂದು, ನಿಲ್ಲಿಸಿ, ಇಲ್ಲದಿದ್ದರೆ ನನ್ನ ಸ್ನೇಹಿತ ಆನೆಯನ್ನು ನಿಮ್ಮ ಹಳ್ಳಿಗೆ ಕರೆಸಿ ನಿಮ್ಮ ಎಲ್ಲ ಮನೆಗಳನ್ನು ನಾಶ ಮಾಡುತ್ತೇನೆ ಎಂದು ಬೆದರಿಸುತ್ತದೆ. ದಯವಿಟ್ಟು ಸಿಂಹರಾಜ, ನನ್ನನ್ನು ಕ್ಷಮಿಸಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಿಮಗೆ ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ, ಹಾಗೆ ನಮ್ಮ ಊರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ, ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ. ಮುಂದೆ ನಾನು ಮರವನ್ನು ಕಡಿಯುವುದಿಲ್ಲ, ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ ರಾಜ ಎಂದು ಹೇಳುತ್ತಾನೆ. ಈ ಸಂತೋಷದ ವಿಷಯವನ್ನು ಕೇಳಿದ ಪ್ರಾಣಿ ಪಕ್ಷಿಗಳು ಕುಣಿದು ಕುಪ್ಪಳಿಸುತ್ತವೆ. ಈ ಕಥೆಯ ನೀತಿ: ಮರವನ್ನು ಉಳಿಸಿ ಮತ್ತು ಪ್ರಾಣಿ ಪಕ್ಷಿ ಸಂಕುಲವನ್ನು ಬೆಳೆಸಿ.